ಗ್ರಾಂಟ್ ಇನ್ ಏಡ್ ಹಿಂದಿನ UPA ಸರ್ಕಾರದಲ್ಲಿ 60,795 ಗ್ರಾಂಟ್ ಇನ್ ಏಡ್ ಕೊಟ್ಟಿದ್ರೆ ನಮ್ಮ NDA ಸರ್ಕಾರ ಬಂದ ಮೇಲೆ 1,61,213 ಕೋಟಿ ರೂಪಾಯಿಯಷ್ಟು ಗ್ರಾಂಟ್ ಇನ್ ಏಡ್ ಇವತ್ತು ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥದ್ದು. ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಹಿಂದಿನ UPA ಸರ್ಕಾರ ಇದ್ದಾಗ 81,795 ಕೋಟಿ ನೀಡಿದರೆ NDA ಸರ್ಕಾರ ಬಂದ ಮೇಲೆ 2,95,815 ಕೋಟಿಯನ್ನು NDA ಸರ್ಕಾರ ಬಂದ ಮೇಲೆ ನೀಡಿರ್ತಕ್ಕಂಥದ್ದು. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 20 ತಿಂಗಳಲ್ಲಿ ರಾಜ್ಯ ಸರ್ಕಾರ ಜುಲೈ 2024ರಲ್ಲಿ ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜುಲೈ 2024ರಲ್ಲಿ ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಅದೇ ರೀತಿ ಡೀಸೆಲ್ ಮೇಲೂ ಕೂಡ 3.5 ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಈಗ ಮೊನ್ನೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಮೊನ್ನೆ ದಿನ 2 ರೂಪಾಯಿಯನ್ನು ಹೆಚ್ಚನ್ನು ಮಾಡಿದ್ದಾರೆ. ಅದನ್ನು ಆ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ. ಇದು ತಮಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಮೊನ್ನೆ ಕೇಂದ್ರ ಸರ್ಕಾರ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಯಾವುದೂ ಕೂಡ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೇ ಇವತ್ತು 5.5 ರೂಪಾಯಿಯಷ್ಟು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಆಯಿತು, ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದಾರಲ್ಲ, ಹಾಗಾದರೆ ಅದರ ಲಾಭ ಇವತ್ತು ರಾಜ್ಯಕ್ಕೆ ಏನಾದ್ರು ಆಗ್ತಾ ಇದೆಯಾ? ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ? ಸ್ಕ್ಯಾಮ್ಗಳು ಆಗ್ತಾ ಇದೆಯಾ ವಿನಃ ಯಾವುದೇ ರೀತಿ ಜನಪರ ಕಾರ್ಯಕ್ರಮಗಳನ್ನು ನೀಡ್ತಾ ಇಲ್ಲ. ಗ್ಯಾರಂಟಿಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನರು ತಲುಪ್ತಿದೆ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಆದರೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಏನಿವತ್ತು ವ್ಯಾಟನ್ನು ಹೆಚ್ಚು ಮಾಡಿದ್ರ ಮುಖೇನ ಏನು ಆದಾಯ ಬರ್ತಾ ಇದೆ, ಅದರ ಲಾಭ ಜನರಿಗೆ ತಲುಪ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ? ನಮಗೆ ಇವತ್ತು ಕಾಡ್ತಾ ಇರ್ತಕ್ಕಂಥ ಅನುಮಾನಗಳೇನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಥವಾ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರಕ್ಕೆ ATM ಆಗಿ ಇವತ್ತು ಪರಿವರ್ತನೆ ಆಗ್ತದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ. ಎಲ್ಲೋ ಒಂದು ಕಡೆ ಅದು ಸತ್ಯ ಆಗ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೂ ಸಹ, ಇಷ್ಟೆಲ್ಲ ಹೆಚ್ಚು ಹಣ ಕ್ರೋಢೀಕರಣ ಆದರೂ ಸಹ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಹಾಗಾದರೆ ನೋಡಿ, ನಾವು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಅದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಮೂಡಾ ಸ್ಕ್ಯಾಮ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ವ್ಯಾಟನ್ನು ತೆರಿಗೆನ ಜಾಸ್ತಿ ಮಾಡಿದ್ರೂ ಸಹ ಅದರ ಲಾಭ ಅಭಿವೃದ್ಧಿಯ ಮೂಲಕ ಅಥವಾ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜ್ಯದ ಬೊಕ್ಕಸಕ್ಕೆ ಹಣ ಬಂದರೂ ಸಹ ಯಾಕೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ನಾನು ಮೊನ್ನೆ ಜನಾಕ್ರೋಶ ಯಾತ್ರೆ ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ, ಮೊನ್ನೆ ಏಪ್ರಿಲ್ 1ನೇ ತಾರೀಕು ಆಗಿದ್ದರೂ ಸಹ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಸಂಬಳ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಟೀಚರ್ಸ್ಗಳಿಗೂ ಕೂಡ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನ ಪರಿಸ್ಥಿತಿ ನಿರ್ವಹಣೆಯಲ್ಲಿ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆಲ್ಲರೂ ಕೂಡ ಇದು ಗೋಚರ ಆಗ್ತಾ ಇದೆ. ಮತ್ತು ಬಾರಿ ಇವತ್ತು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ತಮಗೆ ಗೊತ್ತಿರಲಿ, ನೇಷನ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಇವತ್ತು ಹೈವೇನಲ್ಲಿ ಹಿಂದೆ UPA ಸರ್ಕಾರ ಇದ್ದಾಗ 2014ರಲ್ಲಿ ಕೇವಲ 90,000 ಕಿಲೋಮೀಟರ್ ಅಷ್ಟಾಗಿತ್ತು. ಆದರೆ ಕಳೆದ 14 ವರ್ಷದಲ್ಲಿ ಸುಮಾರು 1,46,000 ಕಿಲೋಮೀಟರ್ ಅಷ್ಟು ಇವತ್ತು ಇಡೀ ದೇಶದಲ್ಲಿ ಹೈವೇಗಳಾಗಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಇವತ್ತು ಹಿಂದೆ UPA ಸರ್ಕಾರ ಇದ್ದಾಗ
10 ವರ್ಷದಲ್ಲಿ ಕೇವಲ 15,000 ಕಿಲೋಮೀಟರ್ ಅಷ್ಟು ಇವತ್ತು ಟ್ರ್ಯಾಕ್ ಎಕ್ಸ್ಪೆನ್ಷನ್ ಆಗಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಬಂದ ಮೇಲೆ 25,870 ಕಿಲೋಮೀಟರ್ ಅಷ್ಟು ಇವತ್ತು ಡಬ್ಲಿಂಗ್ ಆಗಿರ್ತಕ್ಕಂಥದ್ದು. ಈ ರೀತಿ ಏನು ಇವತ್ತು ಪೆಟ್ರೋಲ್ ಡೀಸೆಲಿಂದ ಬಂದಿರತಕ್ಕಂಥ ಆದಾಯವನ್ನು ಕೇಂದ್ರ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಬಂಡವಾಳಕ್ಕೆ ಹೂಡಿಕೆ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀರಿ, ಇವತ್ತು ಪೋರ್ಟ್ಗಳು ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ರೈಲ್ವೆ ಎಲೆಕ್ಟ್ರಿಫಿಕೇಷನ್ ವಿಚಾರದಲ್ಲಾಗಲಿ, ರೈಲ್ವೆ ಡಬ್ಲಿಂಗ್ ಆಗಲಿ, ಈ ರೀತಿ ಅನೇಕ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಇವತ್ತು ಆಗ್ತಾ ಇದೆ. ಮತ್ತು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ